ಇದು ಚಾಕ್ಲೇಟ್ ಹಾಕಿದಾಳೆ ನನ್ನ ಮಗಳು. ಇದು ಮ್ಯಾಂಗೋ ಚಾಕ್ಲೇಟ್ ಕುಲ್ಫಿ, ಮಧ್ಯ ಚಾಕ್ಲೇಟ್ ಚಿಪ್ಸ್ ಹಾಕಿದೆ, ಅದು ಚೆನ್ನಾಗಿತ್ತು. ಪ್ಲೇನು ಸಹ ಚೆನ್ನಾಗಿತ್ತು. ಒಂದ್ ಲೀಟರ್ ಹಾಲು ತಗೊಳ್ಳೋಣ. ಅದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಒಂದು ಅರ್ಧ ಗಂಟೆ ಕುದಿಬೇಕದು. ಚೆನ್ನಾಗಿ ಕುದ್ದು ಇಂಗಬೇಕು ಹಾಲು. ಒಂದ್ 1/4 ಬಟ್ಲು ಕಲ್ಸಕ್ರೆ ತಗೊಂಡಿದ್ದೀನಿ. ಸಕ್ಕರೆ ಹಾಕೊಳ್ತಾ ಇಲ್ಲ ನಾನು. ರಿಫೈನ್ಡ್ ಶುಗರ್ ಒಳ್ಳೇದಲ್ಲ, ಅದಕ್ಕೆ ನಾನು ಕಲ್ಸಕ್ರೆ ತಗೊಂಡಿದ್ದೀನಿ. ಇವಾಗ ನೋಡಿ ಕುದ್ದು ಕಡಿಮೆ ಆಗಿದೆ ಅದು. ಈಗ ಕಲ್ಸಕ್ರೆನೂ ಕರಗುತ್ತೆ. ಇದಾದ್ಮೇಲೆ ಒಂದ್ ಸ್ವಲ್ಪ ಆರಿಸ್ಕೊಳ್ಳೋಣ, ಚೆನ್ನಾಗಿ ಪೂರ್ತಿ ತಣ್ಣಗಾಗ್ಲಿ. ಆಮೇಲೆ ಇದನ್ನ ಒಂದ್ ಬಟ್ಲಿಗೆ ಹಾಕೊಂತೀನಿ. 1 ಚಮಚ ವೆನಿಲಾ ಎಸೆನ್ಸ್, ಆಮೇಲೆ 1 ಚಮಚ ಏಲಕ್ಕಿ ಪುಡಿ ಹಾಕೊಳ್ಳೋಣ. ಆಮೇಲೆ ನಾನು 2 ಮಾವಿನ ಹಣ್ಣಿಂದು ತಿರುಳೆಲ್ಲ ತೆಕ್ಕೊಂಡು ಅದನ್ನ ಪೇಸ್ಟ್ ಮಾಡಿ ಹಾಕೊಂತಾ ಇದ್ದೀನಿ. ನಾ ಇದನ್ನ ಪೂರ್ತಿ ನುಣ್ಣಗ್ ಮಾಡಿಲ್ಲ, ಯಾಕೆಂದ್ರೆ ಅದೊಂಚೂರು ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ. ಈಗ ಇದನ್ನ ಮೌಲ್ಡ್ಗೆ ಹಾಕೊಳ್ಳೋಣ. ಮೌಲ್ಡ್ಗೆ ಹಾಕಿ 8 ಗಂಟೆ ಕಾಲ ಫ್ರೀಜರ್ ನಲ್ಲಿ ಇಟ್ಬಿಟ್ರೆ ನಮ್ ಕುಲ್ಫಿ ರೆಡಿ ಆಗತ್ತೆ. ಅಕಸ್ಮಾತ್ ಮೌಲ್ಡ್ ಇಲ್ಲ ಅಂದ್ರೆ ನೀವು ಸ್ಟೀಲ್ ಲೋಟದಲ್ಲಿ ಹಾಕಿ ಕೂಡ ಮಾಡ್ಕೋಬಹುದು. ನೋಡಿ 8 ಗಂಟೆ ಕಾಲ ಆಗಿದೆ. ಮತ್ತೆ ಇದನ್ನ ತೆಗಿಬೇಕಾದ್ರೆ ಯಾವತ್ತು ತಕ್ಷಣ ಹೋಗ್ಬಿಟ್ಟು ಎಳಿಬಾರ್ದು. ಅವಾಗ